ಇವತ್ತಿನ ದೇವರ ವಾಕ್ಯಕ್ಕಾಗಿ ದಾನಿಯೇಲನು ಬರೆದ ಪ್ರವಾದನ ಗ್ರಂಥ 1-21 ವಾಕ್ಯ. ದಾನಿಯೇಲನು ರಾಜನಾದ ಕೊರೋಷನ ಆಳ್ವಿಕೆಯ ಮೊದಲನೆಯ ವರ್ಷದ ತನಕ ಸನ್ನಿಧಿ ಸೇವಕನಾಗಿಯೇ ಇದ್ದನು. ಈ ದಾನಿಯೇಲನ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಸ್ವಲ್ಪ ನಮಗೆ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಾದರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಇದನ್ನು ಓದ್ಬಿಟ್ವಿ. ರಾಜನಾದ ಕೊರೇಷನ ಆಳ್ವಿಕೆಯ ಮೊದಲನೇ ವರ್ಷ ತನಕ ಸನ್ನಿಧಿ ಸೇವಕನಾಗಿಯೇ ಇದ್ದನು ಎಂಬುದನ್ನು ನೋಡಬೇಕಾದ್ರೆ ಕೊರೇಷ ಎಲ್ಲಿದ್ದ? ಇಸ್ ಎನಿಬಡಿ? ಓಕೆ, ಬಾಬೆಲ್ ಸಂಸ್ಥಾನದಲ್ಲಿ ದಾನಿಯೇಲಿದ್ದಾನೆ. ಆದರೆ ದಾನಿಯೇಲನು ಕೊರೇಷನ ಆಳ್ವಿಕೆ ಮೊದಲನೇ ವರ್ಷ ತನಕನೂ ಸನ್ನಿಧಿ ಸೇವಕನಾಗಿದ್ದ. ಅಂದರೆ ಲುಕ್ ಅಟ್ ದಿಸ್ ಪಿಕ್ಚರ್. ಓಕೆ, ಇದು ಇಸ್ರಾಯೇಲ್, ಯೋರ್ದಾನ್ ನದಿ, ಮೃತ ಸಮುದ್ರ, ಗಲಿಲಾಯ ಸಮುದ್ರ. ಸೊ ಇದು ಇಸ್ರಾಯೇಲ್ರಲ್ಲಿ 42 ಕಿಂಗ್ಸ್ ಬರ್ತಾರೆ. ಓಕೆ, 42 ರಾಜರು ಬರ್ತಾರೆ ಟೋಟಲ್. ಅದರಲ್ಲಿ 3 ರಾಜರು ಟೈಮ್ನಲ್ಲಿ, ಓಕೆ, ದಾವೀದ, ಸೌಲ, ಫಸ್ಟ್ ಸೌಲ, ದಾವೀದ, ಸಾಲಮೋನ. ಓಕೆ, ಇವರು 40 ವರ್ಷ 120 ವರ್ಷ. ಇದು ಓಕೆ UK, ದಟ್ ಮೀನ್ಸ್ ಯುನೈಟೆಡ್ ಕಿಂಗ್ಡಮ್, ಇಡೀ ಇಸ್ರಾಯೇಲ್ ದೇಶ ಒಂದೇ ಆಗಿತ್ತು ಪೂರ್ತಿ. ಓಕೆ, ಇದಿಷ್ಟು ಇಸ್ರಾಯೇಲ್ ದೇಶ, ಇದು ಇಡೀ ಇಸ್ರಾಯೇಲ್ ದೇಶ ಒಂದೇ ಆಗಿತ್ತು. ಬಟ್ ಸಾಲಮೋನನ ನಂತರ ಬಂದಂಥ ರೆಹಬಾಮನು ಜನರ ಮೇಲೆ GST ಟ್ಯಾಕ್ಸ್ ಹಾಕಿ, ಓಕೆ, ವಿಗ್ರಹಾರಾಧನೆಗಳಿಗೆ ಅವನು ಪ್ರೇರೇಪಿಸಿದ್ದರಿಂದ ದೇಶ 2 ಭಾಗ ಆಗೋಗ್ಬಿಡ್ತು. ದೇಶ 2 ಭಾಗ ಆಗಿದ ತಕ್ಷಣ ಮೇಲ್ಗಡೆದು ಇಸ್ರಾಯೇಲ್ ಎಂಬುದಾಗಿ ಕರೆಸಲ್ಪಡ್ತು, ಕೆಳಗಡೆದು ಯಹೂದ ಎಂಬುದಾಗಿ ಕರೆಸಲ್ಪಡ್ತು. ಇಲ್ಲಿ 19 ರಾಜರು ಆಳ್ತಾರೆ, ಇಲ್ಲಿ 20 ರಾಜರು ಆಳ್ತಾರೆ. ದೇವರ ದೃಷ್ಟಿಯಲ್ಲಿ ಒಬ್ಬನೂ ಕೂಡ ನೀತಿವಂತನಿಲ್ಲ. ಇಲ್ಲಿ 8 ಜನ ಮಾತ್ರ ನೀತಿವಂತರು ಸಿಗ್ತಾರೆ. ಇದು ಇಸ್ರಾಯೇಲರ ಈ 42 ರಾಜರ ಕಾಲದಲ್ಲಿ ಆದಂಥ ಘಟನೆ. ಈ ಸಮಯದಲ್ಲಿ ಪ್ರವಾದಿಗಳು ಇದ್ದವರನ್ನು ಪ್ರವಾದಿಸ್ತಾರೆ. ಅವ್ರು ಹೇಳಿದ್ದ ಒಂದು ಸ್ಟೇಟ್ಮೆಂಟ್ ಏನಂದರೆ, ಟರ್ನ್ ಅನ್ ಟು ಗಾಡ್, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಇಲ್ಲ ಅಂದರೆ ನಿಮ್ಮ ಮೇಲೆ ಉಗ್ರವಾದಂಥ ನ್ಯಾಯ ತೀರ್ಪು, ಉಗ್ರವಾದಂಥ ದೇವರ ಶಿಕ್ಷೆ ನಿಮ್ಮ ಮೇಲೆ ಬರ್ತದೆ. ನೋಡ್ರಿ, ಸಮೃದ್ಧಿ ಕೊಡುವ ದೇವರು. ಕೆಲವು ಸಮಯದಲ್ಲಿ ದೇವರು ನಮ್ಮನ್ನು ಸಮೃದ್ಧಿಯನ್ನು ಕೊಟ್ಟು ದೇವರು ಆಶೀರ್ವದಿಸುವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ಕೇಳಿ ನಮ್ಮನ್ನು ಆಶೀರ್ವದಿಸುವ ದೇವರು ನಮ್ಮನ್ನು, ನಮ್ಮ ಸಂತತಿಯನ್ನು, ಓಕೆ, ಒಂದು ಉನ್ನತ ಮಟ್ಟದಲ್ಲಿ ಸಮಾಜದಲ್ಲಿ ಗೌರವವಾಗಿ ದೇವರು ನಮ್ಮನ್ನು ನಿಲ್ಲಿಸ್ತಾನೆ. ಇಲ್ಲಿ ಕೂಡ ಅರಸನಾದಂಥ ದಾವೀದನ ಸಿಂಹಾಸನವು ಓಕೆ ಹಾಕಲ್ಪಟ್ಟಿತ್ತು. ದಾವೀದನ ಸಿಂಹಾಸನವನ್ನು ದೇವರು ಸ್ಥಿರಪಡಿಸಿದ. ದೇವರು ದಾವೀದನ ಜೊತೆ ಯಾವಾಗಲೂ ಇದ್ದ. ದಾವೀದನ ಜೊತೆಯಲ್ಲಿ ದೇವರು ನಿಂತುಕೊಂಡ, ಎಲ್ಲ ಪರಿಸ್ಥಿತಿಯಲ್ಲಿ ನಿಂತುಕೊಂಡ. ಈ ದಾವೀದನಿಗೆ ನೋಡ್ರಿ, ಅಶ್ಶೂರ್ಯ, ಬಾಬೆಲ್, ಪಾರಸಿ, ಓಕೆ, ಇಲ್ಲಿರುವಂಥ ಮೇಲಿರುವಂಥ ಲೆಬನಾನ್, ಓಕೆ, ಇಲ್ಲಿರುವಂಥ ಅರಬ್ ಕಂಟ್ರಿ, ಇದೆಲ್ಲ ಅರಬ್ ಕಂಟ್ರಿ. ಇದಿಷ್ಟು ಇಲ್ಲಿ ಕೆಳಗಡೆ ಬರ್ತಿದೆ. ಓಕೆ, ಐಗುಪ್ತ, ಎಲ್ಲ ಸಾಮ್ರಾಜ್ಯಗಳ ಮೇಲೆ ಯುಪ್ರಟಿಸ್ ನದಿಯಿಂದ ಹಿಡಿದಿದ್ದು, ಯುಪ್ರಟಿಸ್ ನದಿ ಇದ್ರೆ ಟೈಗ್ರಿಸ್, ಯುಪ್ರಟಿಸ್ ನದಿಯ ಈ ಪ್ರಾಂತ್ಯದಿಂದ ಹಿಡಿದು ಇಷ್ಟು ಸಂಸ್ಥಾನ ಐಗುಪ್ತ ದೇಶ ತನಕನೂ ಕೂಡ ದೇವರು ಯಾರ ಅಂಡರ್ನಲ್ಲಿ ತಂದಿಟ್ಟ? ದಾವೀದನ ಸಿಂಹಾಸನದಲ್ಲಿ ತಂದಿಟ್ಟ. ನಮ್ಮ ಲೈಫ್ನಲ್ಲಿ ದೇವರು ನಮ್ಮ ಸಂತತಿಯನ್ನು, ನಮ್ಮನ್ನು ಸ್ಥಾಪಿಸಿ ನಮ್ಮನ್ನು ನಿಲ್ಲಿಸಲಿಕ್ಕೆ ಒಂದೇ ಒಂದು ಕಾರಣ ಏನು ಗೊತ್ತಾ? ಒಂದೇ ಒಂದು ಕಾರಣ, ನಮ್ಮ ಕುಟುಂಬನ ಸ್ಥಾಪಿಸಬೇಕು, ನಮ್ಮನ್ನು ದೇವರು ಸ್ಥಾಪಿಸಬೇಕು. ನಮ್ಮನ್ನು ಒಂದು ಸಮಾಜದಲ್ಲಿ ಗೌರವವಾದಂಥ ಕುಟುಂಬವಾಗಿ ದೇವರು ನಮ್ಮನ್ನು ಇಡಲಿಕ್ಕೆ ಒಂದೇ ಒಂದು ಕಾರಣ ಏನಂದರೆ, ದೇವರಿಗೆ ಭಯಪಟ್ಟು ವಿಧೇಯರಾಗಿ ಜೀವಿಸೋದಷ್ಟೇ. ವಿ ಶುಡ್ ಫಿಯರ್ ದ ಲಾರ್ಡ್ ಆ್ಯಂಡ್ ಒಬೇ ಹೀಸ್ ಕಮ್ಯಾಂಡ್ಮೆಂಟ್ಸ್. ಆತನಿಗೆ ಭಯಪಟ್ಟು, ದೇವರಿಗೆ ನಾವು ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಂಡು ವಿಧೇಯರಾಗಿ ನಡೆಯುವಂಥ ತನಕ ದೇವರು ನಮ್ಮ ಸಿಂಹಾಸನವನ್ನು, ನಮ್ಮ ಕುಟುಂಬವನ್ನು, ಓಕೆ, ಸಮಾಜದ ಮಧ್ಯದಲ್ಲಿ ದೇವರು ನಮ್ಮನ್ನು ಸ್ಥಾಪಿಸುವ ದೇವರಾಗಿದ್ದಾನೆ. ಆಮೇನ್. ಒಂದು ಸತಿ ಸ್ಥಾಪಿಸಲ್ಪಟ್ಟು ನೋಡ್ರಿ, ಇಷ್ಟು ಸಾಮ್ರಾಜ್ಯಗಳು ಎಲ್ಲವೂ ಯಾರ ಅಂಡರ್ನಲ್ಲಿ ಬಂತು? ದಾವೀದನ ಸಿಂಹಾಸನದ ಅಂಡರ್ನಲ್ಲಿ ಬಂತು. ದೇವರು ಅದನ್ನು ಸ್ಥಾಪಿಸಿ ನಿಲ್ಲಿಸಿದ. ಅದನ್ನು ದೇವರು ತುಂಬ ಖುಷಿಪಟ್ಟ.
ಆ ಸಮಯದಲ್ಲಿ ಹೆಚ್ಚು ಕೀರ್ತನೆಗಳೆಲ್ಲ ಬರೆಯಲ್ಪಟ್ಟವು. ಓಕೆ, ಈ 120ರಲ್ಲಿ ಹೆಚ್ಚು ಕಡಿಮೆ ಒಂದು 80 ವರ್ಷ ತೆಗೆದುಕೊಳ್ಳೋಣ. ಓಕೆ, ಅವನದು 40 ಇಯರ್ಸ್, ಈತನ 40 ಇಯರ್ಸ್ ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಇನ್ 80 ಇಯರ್ಸ್, ಈ 80 ವರ್ಷದಲ್ಲಿ ಕೀರ್ತನೆಗಳು, ಜ್ಞಾನೋಕ್ತಿಗಳು, ಓಕೆ, ಪರಮಗೀತ, ಪ್ರಸಂಗಿ ಎಲ್ಲವೂ ಬರೆಯಲ್ಪಟ್ಟವು. ಪ್ರಲಾಪಗಳು ಬಿಟ್ಟು, ಲ್ಯಾಮೆಂಟೇಷನ್ ಬಿಟ್ಟು. ಈ 80 ವರ್ಷದಲ್ಲಿ ದೇವರನ್ನು ಸ್ತುತಿಸ್ತಾ ಇದ್ರು, ದೇವರನ್ನು ಆರಾಧಿಸ್ತಾ ಇದ್ರು, ದೇವರನ್ನು ಕೊಂಡ್ರು. ಎಲ್ಲಿ ತನಕ ದೇವರನ್ನು ಆರಾಧಿಸ್ತಾ ಇದ್ರು, ಎಲ್ಲಿ ತನಕ ದೇವರಿಗೆ ವಿಧೇಯರಾಗ್ತಾ ಇದ್ರು, ಎಲ್ಲಿ ತನಕ ದೇವರಿಗೆ ಮೊರೆ ಹೋಗ್ತಾ ಇದ್ರು, ಎಲ್ಲಿ ತನಕ ದೇವರನ್ನೇ ತಮ್ಮ ಮುಂದ್ಗಡೆ ಇಟ್ಕೊಂಡು ಜೀವಿಸ್ತಾ ಇದ್ರು, ಎಲ್ಲಿ ತನಕ ದೇವರ ದರ್ಶನ ಗುಡಾರಕ್ಕೆ ಅವರು ಮರ್ಯಾದೆ ಸಲ್ಲಿಸ್ತಾ ಇದ್ರು, ಎಲ್ಲಿ ತನಕ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ರು, ಎಲ್ಲಿ ತನಕ ಎಲ್ಲ ಮಾತುಗಳಲ್ಲಿ ದೇವರ ಮಾತನ್ನು ಅವ್ರು ಕೇಳ್ತಾ ಇದ್ರು. ದೇವರು ಎಸ್ ಅಂದರೆ ಎಸ್ ಅಂತ ಇದ್ರು, ನೋ ಅಂದರೆ ನೋ ಅಂತ ಇದ್ರು. ಅಲ್ಲಿ ತನಕ ಏನಾಗ್ತಿತ್ತಂದರೆ ಸಾಮ್ರಾಜ್ಯ ವಿಸ್ತಾರ 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 ಆಗ್ತಾನೇ ಇತ್ತು, ಎಕ್ಸ್ಟೆಂಡ್ ಆಗ್ತಾನೇ ಇತ್ತು. ಅದು ನಮ್ಮ ಲೈಫ್ನಲ್ಲಿ ನಮ್ಮ ಫ್ಯಾಮಿಲಿ ನಾವು ಸ್ಥಾಪಿಸಲ್ಪಡಬೇಕಾದ್ರೆ, ನಮ್ಮ ಕುಟುಂಬ ಸ್ಥಾಪಿಸಲ್ಪಡಬೇಕಾದ್ರೆ, ನಮ್ಮ ಸಂತತಿಯವರು ಸ್ಥಾಪಿಸಲ್ಪಡಬೇಕಾದ್ರೆ, ಹಲ್ಲೆಲೂಯ, ಎಷ್ಟು ನಾವು ದೇವರನ್ನು ಭಯಪಡ್ತೇವೆ, ಎಷ್ಟು ದೇವರಿಗೆ ನಾವು ವಿಧೇಯರಾಗ್ತೀವಿ, ಎಷ್ಟು ನಾವು ದೇವರನ್ನು ಆತುಕೊಂಡು ನಾವು ಜೀವಿಸ್ತೇವೆ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ ಅಷ್ಟೇ. ನಾವು ಎಲ್ಲಿ ತನಕ ನಾವು ದೇವರನ್ನು ಬಿಟ್ಟು ನಾವು ಜೀವಿಸ್ತೇವೋ, ನಮ್ಮ ಒಂದು ಸೀಮಿತದಲ್ಲಿ ಮಾತ್ರ ನಾವು ಇರ್ತೀವಿ, ಒಂದು ಸರ್ಕಲಲ್ಲಿ ಮಾತ್ರ ನಾವು ಇರ್ತೀವಿ. ಅದು ದೇವ್ರ ಚಿತ್ತ ಅಲ್ಲ ರೀ. ಓಕೆ, ನಾವು ಎಕ್ಸ್ಟೆಂಡ್ ಆಗುವಂಥದ್ದು ದೇವ್ರ ಚಿತ್ತವಾಗಿದೆ. ಹಲ್ಲೆಲೂಯ. ನಮ್ಮ ಪ್ರಾಂತ್ಯವನ್ನು ದೇವರು ವಿಸ್ತರಿಸುವವನಾಗಿದ್ದಾನೆ. ಯುಪ್ರಟಿಸ್ ನದಿಯಿಂದ ಹಿಡಿದು ಐಗುಪ್ತ ತನಕ ದಾವೀದನ ರಾಜ್ಯ ಇತ್ತು. ಇವತ್ತು ಇಸ್ರಾಯೇಲ್ ದೇಶದಲ್ಲಿ ಓಕೆ ಶೆಕೆಲ್ ಅಂತ ಒಂದು ಕಾಯಿನ್ ಇದೆ. ಆ ಕಾಯಿನಲ್ಲಿ ಏನಾಗಿದೆ ಅಂದರೆ ಒಂದು ಭೌಗೋಳಿಕವಾದಂಥ ಒಂದು ನಕ್ಷೆ ಇದೆ, ಅದರಲ್ಲಿ ಒಂದು ಜಿಯೋಗ್ರಫಿಕಲ್ ಒಂದು ಮ್ಯಾಪ್ ಇದೆ ಅದರಲ್ಲಿ, ಆ ಕಾಯಿನ್ ಹಿಂದ್ಗಡೆ. ಓಕೆ, ಆ ಕಾಯಿನ್ ಹಿಂದ್ಗಡೆ ಆ ಜಿಯೋಗ್ರಫಿಕಲ್ ಮ್ಯಾಪ್ ಏನಿದೆ ಅದೇನು ಹೇಳ್ತಿದೆ ಅಂದರೆ, ಇಲ್ಲಿಂದ ಇಲ್ಲಿ ತನಕ ಇದು ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನದ ದೇಶ ಇದು. ಹಲ್ಲೆಲೂಯ. ಈ ವಾಗ್ದಾನದ ದೇಶವನ್ನು ದೇವರು ಯಾವಾಗಲೂ ದೇವರನ್ನೇ ಆರಾಧಿಸ್ತಾ ಇದ್ದ. ಯೆಹೋವನೇ ನನಗೆ ಕುರುಬನು, ಕೊರತೆ ಪಡೆಯನು, ಆತ ನನ್ನನ್ನು ಹಸಿರು ಗಾವಲುಗಳಲ್ಲಿ ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ. ಎಲ್ಲಿ ತನಕ ಆತನ ನಾಯಕತ್ವವನ್ನು ಬಯಸಿ, ಆತನ ರಾಜ್ಯತ್ವವನ್ನು ಬಯಸಿ, ಆತನ ಅರಸುತನವನ್ನು ಬಯಸಿ ಅದರ ಮಧ್ಯದಲ್ಲಿ ಹೇಗೆ ಜೀವಿಸ್ತಾ ಇದ್ರು, ಅಲ್ಲಿ ತನಕ ದೇವರು ಅವ್ರ ಪ್ರಾಂತ್ಯವನ್ನು ವಿಸ್ತರಿಸ್ತಾ 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 ಹೋದರು. ಓಕೆ, ಆಮೇನ್. ಓಕೆ, ಭಯ, ವಿಧೇಯತೆ, ಏನದು ಭಯ, ವಿಧೇಯತೆ, ಇದು ಏನು ತೆಗೆದುಕೊಂಡು ಬರ್ತೈತೆ ಹೇಳ್ರಿ? ಏನು ಹೇಳ್ರಿ? ದ ಬ್ಲೆಸ್ಸಿಂಗ್ಸ್, ಆಶೀರ್ವಾದ. ಓಕೆ, ಎರಡನೇದು ವಿಸ್ತರಣೆ. ಓಕೆ, ಆಶೀರ್ವಾದ ನಮ್ಮನ್ನು ವಿಸ್ತರಿಸ್ತೈತೆ ಅದು. ಓಕೆ, ವಿಸ್ತರಿಸ್ತಾ ವಿಸ್ತರಿಸ್ತಾ ಹೋಗ್ತದೆ. ಆಮೇಲೆ ದೇವರು ಏನು ಮಾಡ್ತಾನೆ? ಗೌರವಿಸುವವನಾಗಿದ್ದಾನೆ ನಮ್ಮನ್ನು, ಅಥವಾ ಸನ್ಮಾನಿಸುವವನಾಗಿದ್ದಾನೆ ನಮ್ಮನ್ನು. ಸನ್ಮಾನಕ್ಕೆ ದೇವರು ನಮ್ಮನ್ನು ನಡೆಸ್ತಾನೆ. ನೀವು ಫ್ಯಾಮಿಲಿನ ದೇವರು ಸನ್ಮಾನಿಸುವಂಥವನಾಗಿದ್ದಾನೆ. ಆಮೇಲೆ ಈ ಕಡೆದು ಇನ್ನೊಂದು ಲಾಸ್ಟ್ನೇದು ಏನು ಗೊತ್ತಾ? ಎಲ್ಲಿ ತನಕ ನಾವು ದೇವರಿಗೆ ಭಯ ವಿಧೇಯತರಾಗಿರ್ತೀವೋ, ವೈರಿಗಳು ನಮಗೆ ಭಯಪಡ್ತಾರೆ. ವೈರಿಗಳ ಮುಂದೆ ತಲೆಯನ್ನು ಎತ್ತಿ ನಿಲ್ಲುವ ಹಾಗೆ ದೇವರು ಆಶೀರ್ವದಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಭಯ ಮತ್ತು ವಿಧೇಯತೆ, ಓಕೆ, ಭಯ ಮತ್ತು ವಿಧೇಯತೆ ಆಶೀರ್ವಾದಕ್ಕೆ ನಡೆಸಿದೆ. ಆಶೀರ್ವಾದ ವಿಸ್ತರಣೆ, ಎಕ್ಸ್ಟೆಂಡ್ ಆಗ್ತಿತ್ತು. ಅದು ಇಟ್ಸ್ ನಾಟ್ ಎ ಲಿಮಿಟ್, ಇಟ್ಸ್ ನಾಟ್ ಎ ಸ್ಮಾಲ್ ಕಂಟ್ರೋಲ್. ಒಂದು ಸಣ್ಣ ಕಂಟ್ರೋಲಲ್ಲಿ ನಿಲ್ಲೋದಿಲ್ಲ, ಅದು ಎಕ್ಸ್ಟೆಂಡ್ ಆಗ್ತಾ 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 ಅದು ಗ್ರೋ ಆಗ್ತಾ ಒನ್ ಸ್ಟೆಪ್ ಟು ಅನದರ್ ಸ್ಟೆಪ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತೆ. ಅದು ದೆನ್ ಕೆಳಗಡೆ ಬರಬೇಕಾದ್ರೆ ಯಾವಾಗ ನಮ್ಮ ಆಶೀರ್ವಾದ ವಿಸ್ತರಣೆ ಆಗ್ತಾ ಇರ್ತಿತ್ತೋ, ನಮ್ಮ ಗೌರವವನ್ನು ಕೂಡ ದೇವರು ಹೆಚ್ಚಿಸ್ತಾ ಹೋಗ್ತಾನೆ. ನಮ್ಮ ಗೌರವವನ್ನು ಹೆಚ್ಚಿಸುವಾಗ ವೈರಿಗಳು ನಮಗೆ ಭಯಪಡ್ತಾರೆ. ಯಾರು ನಮ್ಮನ್ನು ನೋಡಿ ಹೀಯಾಳಿಸಿದ್ರೋ, ಯಾರು ನಮ್ಮನ್ನು ನೋಡಿ ನಮ್ಮ ವಿರುದ್ಧವಾಗಿ ಮಾತನಾಡಿದ್ರೋ, ಅವರ ಮುಂದೆಯೇ ದೇವರು ನಮ್ಮ ತಲೆಯನ್ನು ಎತ್ತುವಾಗ ಮಾಡ್ತಾನೆ. ಅವರ ಮುಂದೆಯೇ ದೇವರು ನಮಗೋಸ್ಕರ ಔತಣವನ್ನು ದೇವರು ಸಿದ್ಧಪಡಿಸುವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಎಲ್ಲಿದೆ? ಇದು ಭಯ ಮತ್ತು ವಿಧೇಯತೆಯಲ್ಲಿದೆ. ದ ಫಿಯರ್ ಆಫ್ ದ ಲಾರ್ಡ್ ಆ್ಯಂಡ್ ದ ಒಬೆಡೆನ್ಸ್ ಆಫ್ ದ ಲಾರ್ಡ್. ಇದು ಎರಡು ನಮಗೆ ಭಾಳ ಪ್ರಾಮುಖ್ಯತೆ ಇದೆ ಕ್ರೈಸ್ತಿಯ ಜೀವಿತಕ್ಕೆ.
ದ ಬ್ಯೂಟಿಫುಲ್ ಕ್ರಿಶ್ಚಿಯನ್ ಲೈಫಿಗೆ ಬೇಕಾಗಿರುವಂಥದ್ದು, ಎರಡು ಪ್ರಾಮುಖ್ಯವಾಗಿರುವಂಥದ್ದು ದೇವರಿಗೆ ಭಯಪಟ್ಟು ಜೀವಿಸುವಂಥದ್ದು ಮತ್ತು ದೇವರಿಗೆ ವಿಧೇಯರಾಗಿ ನಾವು ಜೀವಿಸುವಂಥದ್ದು. ಅದು ಈ ಆಶೀರ್ವಾದಗಳಲ್ಲಿ ನಮ್ಮನ್ನು ನಡೆಸಿದೆ. ಈ ಆಶೀರ್ವಾದ ನೋಡಿ, ಈ 80 ವರ್ಷಗಳ ತನಕ ಆಲ್ಮೋಸ್ಟ್ ಆ ದೇಶದಲ್ಲಿತ್ತು, ಇಡೀ ದೇಶದಲ್ಲಿ ಆ ಆಶೀರ್ವಾದವಾಗಿತ್ತು. ಆದರೆ ಯಾವಾಗ ಅರಸನಾದ ಸಾಲೊಮೋನನು ನಂತರ ಬಂದಂಥ ರೆಹಬ್ಬಾಮನು, ರೆಹಬ್ಬಾಮನು ಇಲ್ಲಿ ರಾಜ ಆಗ್ತಾನೆ ಯೆಹೂದಕ್ಕೆ. ಇನ್ನೊಬ್ಬನಿದ್ದಾನೆ ನಾಬಾಟನ ಮಗನಾದಂಥ ಯಾರೊಬ್ಬಾಮನು. ವೈ ಅಂತ ಬರಿತೀನಿ, ಇಲ್ಲ ಆರ್ ಅಂತ ಇವನು ಮಹಾ ದುಷ್ಟ ರೀ ಇವನು. ಯಾಕೆ ನಾವು ಜೆರುಸಲೇಮಿಗೆ ನಾವು ಹೋಗಬೇಕು? ಬೇಡ, ಹೋಗೋದೇ ಬೇಡ. ಬೇತೇಲ್ನಲ್ಲಿ ಒಂದು, ದಾನ್ನಲ್ಲಿ ಒಂದು. ನಾನೆಲ್ಲಿ ಪಾಯಿಂಟ್ ಮಾಡ್ತಿದ್ದೇನೆ ಅದೇ. ಬೇತೇಲ್ ಇದು. ಬೇತೇಲ್ಗೂ ದಾನ್ಗೂ ವಿಗ್ರಹಗಳನ್ನು ನೇಮಿಸಿ, ಹ್ಯಾಥೋರ್ ಗಾಡ್ ಅಂದರೆ ಬಸವನ ವಿಗ್ರಹನ ಸ್ಥಾಪಿಸಿ, ಇದೇ ಯೆಹೋವನು ಐಗುಪ್ತ ದೇಶದಿಂದ ನಮ್ಮನ್ನು ಕರ್ಕೊಂಡು ಬಂದಂಥ ದೇವರೆಂಬುದಾಗಿ ಹೇಳಿ ಅದಕ್ಕೆ ಅಡ್ಡ ಬಿದ್ದರು ರೀ ಅವರು. ಪ್ರವಾದಿಗಳೆದ್ದು ಹೇಳಿದ್ರು, ದೇವ್ರ ಕಡೆ ತಿರುಗಿಕೊಳ್ಳ ಮಕ್ಕಳ, ದೇವರಿಗೆ ಭಯಪಟ್ಟು ಜೀವಿಸ್ರಿ, ದೇವರಿಗೆ ಭಯಪಡ್ರಿ, ದೇವರಿಗೆ ವಿಧೇಯರಾಗ್ರಿ. ಹಾಗಿದ್ರೆ ನಿನ್ನ ಆಶೀರ್ವಾದ ನೆಲೆಯಾಗಿರ್ತದೆ, ಇನ್ನೂ ನಿನ್ನ ಆಶೀರ್ವಾದ ವಿಸ್ತರಣೆ ಆಗ್ತಿದೆ. ದೇವರು ನಿಮ್ಮನ್ನು ಎಲ್ಲ ವೈರಿಗಳ ಮುಂದೆ ದೇವರು ನಿಮ್ಮನ್ನು ಸನ್ಮಾನಿಸಿ ಗೌರವಿಸ್ತಾನೆ. ನಿಮ್ಮ ವೈರಿಗಳು ನಿಮಗೆ ಭಯಪಟ್ಟು ನಿಮಗೆ ಅಧೀನರಾಗಿ ಜೀವಿಸ್ತಾರೆ. ಸುಮ್ಮನೆ ಕಪ್ಪ ಕಾಣಿಕೆ ನಿಮಗೆ ಕೊಡ್ತಾನೆ ಇರ್ತಾರೆ ಅವರು. ಇಲ್ಲ ಈಗ ನೋಡ್ರಿ, ಈಗ ನೀವೇ ಹೇಳ್ರಿ ನನಗೆ, ಭಯ ಮತ್ತು ವಿಧೇಯತೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ ನಾನು. ಈಗ ಹೇಳ್ರಿ, ಏನು ಕಳ್ಕೊತಾರೆ? ಫಸ್ಟ್ ಏನು ಕಳ್ಕೊತಾರೆ? ಏನು ಸ್ಟಾರ್ಟ್ ಆಗ್ತಿದೆ? ಆಶೀರ್ವಾದ ಒಂದೇ ಸತಿ ಕಳ್ಕೊಳೋದಿಲ್ಲ ರೀ, ಇದು ಉಲ್ಟಾ ಬರ್ತೈತಿ ಇವಾಗ. ವೈರಿಗಳು ರೈಸ್ ಆಗ್ತಾರೆ, ಇವರು ರೈಸ್ ಆಗ್ತಾರೆ, ಇದು ಉಲ್ಟಾ ಬರ್ರಿ ಈಗ. ಆಮೇಲೆ ಏನಾಗ್ತದೆ? ನಿಮ್ಮ ಗೌರವ ವೈರಿಗಳ ಮುಂದೆ ಗೌರವ ಏನಾಗ್ತದೆ? ಗೌರವಕ್ಕೆ ಬದಲಾಗಿ ನಾಚಿಕೆ, ಅವಮಾನ, ನಿಂದನೆ. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ನಿಂದನೆ, ಆಮೇಲೆ ನೋಡಿ ಇವೆಲ್ಲ ಪ್ರಾರಂಭವಾಗ್ತವೆ ಇವು ಅಲ್ವಾ? ಆಮೇಲೆ ಏನಾಗ್ತಿದೆ ನೆಕ್ಸ್ಟ್? ಇಲ್ಲಿಂದ ಅವರ ಇದೇನಾಗ್ತಿದೆ? ವಿಸ್ತರಣೆ ಆಗಿದ್ದು ಏನಾಗ್ತಿದೆ? ಡಿಕ್ರೀಸ್ ಆಗಿರೋದು ಎಲ್ಲ ಇನ್ಕ್ರೀಸ್ ಆಗಿರೋದು ಇನ್ಕ್ರೀಸ್ ಆಗಿರೋದು ಏನಾಗ್ತಾ ಬರ್ತಿದೆ? ಡಿಕ್ರೀಸ್ ಸಣ್ಣದು ಆಗ್ತಾ ಕಳ್ಕೊಂಡು ಒಂದು ಇಷ್ಟಕ್ಕೆ ಉಳಿತದೆ. ಯಾವಾಗ ಎಲ್ಲಿ ತನಕ ದೇವರಿಗೆ ಅವರು ಭಯ ಪಡಲಿಲ್ವೋ, ಎಲ್ಲಿ ತನಕ ಅವರು ದೇವರಿಗೆ ವಿಧೇಯರಾಗಲಿಲ್ವೋ, ವೈರಿಗಳು ಎದ್ರು, ನಾಚಿಕ ಅವಮಾನಕ್ಕೆ ಗುರಿ ಆದರು. ಅವರ ಆಸ್ತಿನೆಲ್ಲ ಕಳ್ಕೊಂಡ್ರು, ಆಶೀರ್ವಾದವನ್ನು ಕಳ್ಕೊಂಡ್ರು. BC ಕ್ರಿಸ್ತಪೂರ್ವ 722ರಲ್ಲಿ ಅಶ್ಶೂರ ರಾಜ್ಯದ ಶಲ್ಮನೇಶ್ ರಾಜನು ಈ ದೇಶವನ್ನು ಅಟ್ಯಾಕ್ ಮಾಡಿ ಆ ದೇಶವನ್ನು ಚದುರಿಸಿಬಿಟ್ಟ ಅವರನ್ನು. ಇವರು ದಕ್ಷಿಣದವರು ಕೂಡ ಅವ್ರು ಫುಲ್ ಆಲ್ ಓವರ್ ವರ್ಲ್ಡ್ 110 ಕಂಟ್ರೀಸಿಗೆ ಸೇಲ್ ಆಗಿಬಿಟ್ರು ಅವರು. ಅಶ್ಶೂರದಲ್ಲಿ ತೊಗೊಂಡೋಗಿ ಅವರನ್ನು ಗುಲಾಮ ತನಕ ಅವ್ರು ಇಟ್ಕೊಂಡ್ರು, ಮಾರಲ್ಪಟ್ಟರು, ಕೊಲ್ಲಲ್ಪಟ್ಟರು. ಬ್ರುಚುಲಿ ಮರ್ಡರ್ ಆಯಿತು, ರೇಪ್ಸ್ ಆಯಿತು. ಅವರು ಎಲ್ಲವನ್ನು ತೆಗೆದುಕೊಂಡು ಅಲ್ಲಿದ್ದಂಥ ಜನರನ್ನೆಲ್ಲ ತಂದು ಇಲ್ಲಿಟ್ಟು ಅವ್ರ ಮಕ್ಕಳು ಇವ್ರ ಮಕ್ಕಳಿಗೆ ಮದುವೆ ಮಾಡಿ, ಇದು ಪೂರ್ತಿ ದೇಶನೇ ದೇವರು ಯಾವ ಆಜ್ಞೆಯನ್ನು ಕೊಟ್ಟು ಇದು ನೀವು ನನ್ನ ಜನಾಂಗ, ಯು ಆರ್ ಮೈ ಪೀಪಲ್ ಎಂದಾಗ ದೇವ್ರು ಹೇಳಿದ್ನೋ ಅದನ್ನು ಎಲ್ಲ ಕೆಡಿಸಾಕ್ಬಿಟ್ರು ಈ ಜನರು. ದೆನ್ ಇವರು ಕೂಡ ಯಹೂದ್ಯದಲ್ಲಿದ್ದಂಥ ಇವರು ಕೂಡ ದೇವರ ಮಾತನ್ನು ಕೇಳದೆ ಹೋಗಬೇಕಾದ್ರೆ BC ಕ್ರಿಸ್ತಪೂರ್ವ 586ರಲ್ಲಿ 586 ಬಾಬೆಲ್ನ ರಾಜನಾದಂಥ ನೆಬೂಕದ್ನೆಚ್ಚರ್ ರಾಜನು ದೇಶವನ್ನು ಅಟ್ಯಾಕ್ ಮಾಡಿ ದೇವಾಲಯವನ್ನು ಎಲ್ಲವನ್ನು ಕಿತ್ತು ಜನರನ್ನು ಹೊಡೆದು ಅವ್ರನ್ನೆಲ್ಲರನ್ನೂ ಸೆರೆಯಾಳಾಗಿ ಈ ದೇಶಕ್ಕೆ ತೆಗೆದುಕೊಂಡು ಬಂದರು. 50 ವರ್ಷ ತನಕ ಬಾಬೆಲ್ನಲ್ಲಿ ಅವರು ಇರಬೇಕಾಯ್ತು. ಇಲ್ಲಿಂದ ಈ ಟೈಮ್ನಲ್ಲಿ ಸೆರೆ ಹೋದಂಥವನೇ ದಾನಿಯೇಲನು. ದಾನಿಯೇಲನು ಈ ದೇಶಕ್ಕೆ ಅವನು ಸೆರೆ ಹೋಗಬೇಕಾದ್ರೆ ಅವನ ಶರೀರ ಮಾತ್ರ ಇಲ್ಲಿದೆ ರೀ, ಅವನ ಶರೀರ ಮಾತ್ರ ಇಲ್ಲಿದೆ. ಆದರೆ ಅವನ ಮನಸ್ಸು, ಅವನ ಹೃದಯ, ಅವನ ಪ್ರಲಾಪ, ಅವನ ಗೋಳು, ಅವನ ಚಿಂತೆ, ಪ್ರತಿ ಸಮಯನೂ ಕೂಡ ಏನಾಗಿದೆ, ನಾವು ಯಾವಾಗ ನಮ್ಮ ದೇಶಕ್ಕೆ ನಾವು ಹೋದೆವೋ, ಯಾವಾಗ ನಮ್ಮ ದೇಶವನ್ನು ನಾವು ಕಟ್ಟಿದೆವೋ, ಮತ್ತು ದಾವೀದನ ವೈಭವ ಮತ್ತೆ ನಮಗೆ ಯಾವಾಗ ಬಂದಿತ್ತೋ ಎಂಬುದಾಗಿ ಅವ್ರೇನು ಮಾಡ್ತಾಯಿದ್ದಂದರೆ ಅವರು ಪರಿತಪಿಸ್ತಾ ಇದ್ರು.
ದೇಶವು ಹಾಳಾಯಿತು, ಕುಟುಂಬಗಳು ಹಾಳಾದವು. ಇವಿಷ್ಟು ವೈರಿಗಳು ಆ ದೇಶವನ್ನು ಸುಲ್ಕೊಂಡ್ರು. ಅವರ ಘನತೆ, ದೇವರ ಘನತೆಯು ಅವರ ಘನತೆಯು ಮಣ್ಣುಪಾಲಾಯಿತು. ನಾಚಿಕೆಗೆ, ಅವಮಾನಕ್ಕೆ, ನಿಂದನೆಗೆ ಗುರಿಯಾದರು. ಅವರ ಆಸ್ತಿ ಎಲ್ಲ ಕಳ್ಕೊಂಡು, ಓಕೆ ನೋಡ್ರಿ, ಅವ್ರ ಗೋಡೆಗಳು, ಕೋಟೆ ಗೋಡೆಗಳ ಮೇಲೆ ನರಿ ಹಾದು ಬರ್ತಾ ಇದ್ವಂತೆ. ನರಿಗಳು, ಕಾಗೆ, ಗೂಗೆಗಳು, ಸರ್ಪಗಳು, ವಿಷ ಜಂತುಗಳು ಅವರ ಮನೆಗಳಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಬಂತು. ದೆನ್ ಅವರ ಆಶೀರ್ವಾದವಲ್ಲ, ಶಾಪಕ್ಕೆ ದಾಸರಾಗಿ ಅನ್ಯ ದೇಶದಲ್ಲಿ ಬಾಬೆಲ್ನಲ್ಲಿ 50 ವರ್ಷಗಳ ತನಕ ಅವರು ಜೀವಿಸಬೇಕಾಯಿತು. ಓಕೆ, ನೆಕ್ಸ್ಟ್ ಪಾರಸಿಯ ರಾಜನಾದಂಥ ಕೊರೇಷನು ಇಲ್ಲಿ ಬಂತು ನೋಡ್ರಿ. ಈಗ ಕೊರೇಶ್ ರಾಜ, ಮೇಡೋ ಪರ್ಷಿಯನ್ಸ್ ಕಿಂಗ್, ರೈಟ್, ನೀವು ಹೇಳಿದವಾಗಲೇ. ಅಂದರೆ ಈ ದಾನಿಯೇಲನು 4 ರಾಜರ ಕೈ ಕೆಳಗೆ ಬರ್ತಾನೆ ಅವನು. ಓಕೆ, 4 ರಾಜರುಗಳು ಈತನ ಅಂಡರ್ನಲ್ಲಿ ಬರ್ತಾರೆ. ಅವನು ಇಲ್ಲಿ ಅನ್ಯ ದೇಶದಲ್ಲಿ ಅವನು ಇದ್ದಾಗ್ಯೂ ಸಹ, ಓಕೆ, ಇಲ್ಲೊಂದು ನದಿ ಇದೆ, ಇನ್ನೊಂದು ಸಣ್ಣದೊಂದು ನದಿ ಇದೆ, ಕೇಬಾರ್ ಎಂಬುದಾಗಿ. ಅವನು ಹೇಳ್ತಾನೆ, ನಾನು ಕೇಬಾರ್ ದಂಡೆ ಮೇಲೆ ಕುತ್ಕೊಂಡು ಯೆರೂಸಲೇಮನ್ನು ನೋಡಿ ಕಣ್ಣೀರು ಸುರಿಸಿದೆನು. ಎಷ್ಟೋ ದಿನ ಓಕೆ ಅವನೇನು ಮಾಡ್ತಾ ಇದ್ದ ಅಂದರೆ ಕಣ್ಣೀರು ಸುರಿಸ್ತಾ ಇದ್ದ. ಎಸ್, ಆಫ್ಕೋರ್ಸ್ ಅವನು ಬಹಳ ಸುಂದರನು, ಓಕೆ, ಭಾಳ ಜ್ಞಾನವಂತನು, ಯೌವನಸ್ಥನು, ದಷ್ಟಪುಷ್ಟನು, ಬ್ಯೂಟಿಫುಲ್ ಆಗಿದ್ದನು. ದೇವರ ಆಶೀರ್ವಾದ ದಾನಿಯೇಲನ ಮೇಲಿತ್ತು. ಅದಕ್ಕೆ ಅವನು ಹೇಳ್ತಾನೆ, ರಾಜನು ತಿನ್ನುವ ಆಹಾರವನ್ನು ನಾನು ತಿನ್ನಲಾರೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ ಅವನು ತನ್ನನ್ನು ತಾನು ಸಮರ್ಪಿಸಿಕೊಂಡವನಾಗಿ ಪರಿಶುದ್ಧತೆಯಲ್ಲಿ ಆತನು ಜೀವಿಸ್ತಾ ಇದ್ದ. ದೇವರಿಗೋಸ್ಕರ ನೀತಿಯುಳ್ಳ ಜೀವಿತದಲ್ಲಿ ಆತನು ಜೀವಿಸ್ತಾ ಇದ್ದ. ಓಕೆ, ಆದರೂ ರಾಜನ ಸನ್ನಿಧಿಯಲ್ಲಿ ಆತನು ಸೇವಕನಾಗಿ ಆತನು ಜೀವಿಸ್ತಾ ಇದ್ದಾಗ್ಯೂ ಸಹ, ಅನ್ಯ ದೇಶದಲ್ಲಿ ಇದ್ದಾಗ್ಯೂ ಸಹ ಅವನ ಹೃದಯ ಎಲ್ಲವೂ ಏನು ಬಡ್ಕೊಳ್ತಾ ಇತ್ತಂದರೆ, ನನ್ನ ದೇಶ, ನನ್ನ ಜನ, ನನ್ನ ಪಟ್ಟಣ, ನನ್ನ ಗ್ರಾಮ, ನನ್ನ ದೇವರು, ನನ್ನ ವಾಕ್ಯ, ನನ್ನ ಆಲಯ, ಸಾಲೊಮೋನನು ಕಟ್ಟಿದ ದೇವಾಲಯ ಸಂಪೂರ್ಣವಾಗಿ ನಾಶವಾಯ್ತು ರೀ. ಈ ಭೂಮಿ ಎಕ್ಸಿಸ್ಟ್ ಆಗಿ ಇಲ್ಲಿ ತನಕ ಓಕೆ ಒಂದು ಸಿಂಗಲ್ ಪ್ರಾಜೆಕ್ಟ್ ಮೇಲೆ ಓಕೆ ಕಟ್ಟಲ್ಪಟ್ಟಂಥ ಒಂದು ದೊಡ್ಡ ಆಲಯ, ಅದು ಸಾಲೊಮೋನ ಕಟ್ಟಿದ ಆಲಯ. ಅದರ ಕಾಸ್ಟೇ $1 ಟ್ರಿಲಿಯನ್. ಒಂದು ಬರೆದು 12 ಹಾಕಬೇಕು ನೀವು ಅದಕ್ಕೆ, 1 ಟ್ರಿಲಿಯನ್ಗೆ. ಮಹಿಮೆಯಿಂದ ತುಂಬಿದ್ದಂಥದ್ದು. ಸಾಲೊಮೋನನು ಒಂದು ಪ್ರೇಯರ್ ಮಾಡ್ತಾನೆ ರೀ, ಸ್ವಾಮಿ, ಬಟ್ಟೆ ಮನೆಯಲ್ಲೇ ವಾಸಿಸ್ತಿದ್ದೆ, ಈಗೋ ನನ್ನ ತಂದೆ ನಿನಗೆ ಕಟ್ಟಬೇಕೆಂಬುದಾಗಿದ್ದ, ಆದರೆ ತಂದೆ ಕೈಯಿಂದ ಆಗದೆ ಆತನ ಮಗನಾದಂಥ ನನ್ನ ಕೈಯಿಂದ ಈ ದೇವಾಲಯವನ್ನು ನೀನು ಕಟ್ಟಿಸಿದ್ದಿ. ಈಗೋ ಈ ಆಲಯವು ಸರ್ವ ಜನಾಂಗಗಳಿಗೆ ಪ್ರಾರ್ಥನಾಲಯ ಎನಿಸಿಕೊಳ್ಳಿ ಎಂಬುದಾಗಿ ಹೇಳಿ ಒಂದು ದೇವರ ಸನ್ನಿಧಾನದಲ್ಲಿ ಒಂದು ಒಡಂಬಡಿಕೆ ಪ್ರಾರ್ಥನೆ ಮಾಡ್ತಿದ್ದಂಗೆ ಪರಲೋಕದಿಂದ ಬೆಂಕಿ ಬಂತಂತ್ರಿ. ಪರಲೋಕದಿಂದ ಬೆಂಕಿ ಬಂದು ಆ ದಹನ ಪೀಠವನ್ನೆಲ್ಲ ದಹಿಸಿಬಿಡ್ದು. ಅಷ್ಟು ಸ್ಪಿರಿಚುಯಾಲಿಟಿ, ಅಷ್ಟು ಪರಿಶುದ್ಧತೆ, ಅಷ್ಟು ದೇವರಿಗೆ ಭಯ, ಅಷ್ಟು ವಿಧೇಯತೆಯಾಗಿ ದೇವರಿಗೆ ಸಮರ್ಪಣೆ ಜೀವಿತದಲ್ಲಿ ಜೀವಿಸ್ತಾ ಇದ್ದಂಥ ಆ ದಿನಮಾನಗಳನ್ನು ದಾನಿಯೇಲನು ಕೇಬಾರ್ ನದಿಯಲ್ಲಿ ಕೂತ್ಕೊಂಡು ಕಣ್ಣೀರು ಸುರಿಸ್ತಾ ಆತನು ನೆನೆಸ್ಕೊಳ್ತಾ ಇದ್ದಾನೆ. ವಾವ್, ವೇರ್ ಇಸ್ ದಟ್ ಡೇಸ್? ಎಲ್ಲಿ ಹೋಯ್ತು ಅದು? ಆ ದಿನ ಎಲ್ಲಿ ಹೋಯಿತು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೆನ್ ಅಗೇನ್ ಪಾರಸಿನಲ್ಲಿ ಇದೇ ಯಹೂದ್ಯರು ಇನ್ನೂ 20 ವರ್ಷ ಅವರು ಅಲ್ಲಿ ಲೈಫ್ ಲೀಡ್ ಮಾಡಿದರು. ಟೋಟಲ್ 70 ಇಯರ್ಸ್, 70 ವರ್ಷ ಅವ್ರ ದೇಶವನ್ನು ಅವರು ಪುನಃಸ್ಥಾಪನೆ ಮಾಡಬೇಕಾದ್ರೆ, ಒಬ್ಬ ದೇವರಿಗೋಸ್ಕರ ಎಜ್ರನು ಎದ್ದೇಳಬೇಕಾದ್ರೆ, ಒಬ್ಬ ಜೆರುಬ್ಬಾಬೆಲನ ಎದ್ದೇಳಬೇಕಾದ್ರೆ, ಒಬ್ಬ ಯೆರೆಮೀಯನ ಎದ್ದೇಳಬೇಕಾದ್ರೆ, ಅವರ ನಾಯಕತ್ವಕ್ಕೋಸ್ಕರ ಹಗಲು ಇರುಳು ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸ್ತಾ ಇದ್ದಾರೆ. ಒಂದು ದಿನಕ್ಕೆ 3 ದಿನ ಅಂದರೆ 70 ವರ್ಷಕ್ಕೆ ಎಷ್ಟು ಸರಿ ಅವನು ಪ್ರಾರ್ಥನೆ ಮಾಡಲಿಕ್ಕೆ ಅವನು ಬೇಸರಗೊಳ್ಳಿಲ್ಲ ರೀ ಅವನು. ಲುಕ್ ಅಟ್ ದಿಸ್, ಅವನು ಒಂದೇ ಪ್ರೇಯರ್ ಆಗಿತ್ತು. ಓಕೆ, ಇಷ್ಟು 70 ವರ್ಷಗಳ ತನಕ ಆ 3 ರಾಜರ ಅಂಡರ್ನಲ್ಲಿ ಅವನು ಬಂದ್ರೂ ಸಹ ಅವನು ಪ್ರೇಯರ್ ಏನಾಗಿತ್ತು? ಅವನು ಕೇಳ್ಕೊಂಡಿದ್ದಿಷ್ಟೇ, ಸ್ವಾಮಿ, ನಮ್ಮ ಜನವೆಲ್ಲ ತಿರುಗಿ ದೇಶ ಕಟ್ಟಲ್ಪಡಬೇಕಾದ್ರೆ, ಆಶೀರ್ವಾದ ಹೊಂದಬೇಕಾದ್ರೆ, ಆಶೀರ್ವಾದ ವಿಸ್ತರಣೆ ಆಗಬೇಕಾದ್ರೆ, ಗೌರವ ಸನ್ಮಾನಕ್ಕೆ ಮತ್ತೆ ಅವರು ಯೋಗ್ಯರಾಗಬೇಕಾದ್ರೆ, ವೈರಿಗಳಿಂದ ನಾವು ತಪ್ಪಿಸಲ್ಪಡಬೇಕಾದ್ರೆ ನಮಗೇನು ಕಲಿಸು?
ಜೋರಾಗಿ ಹೇಳ್ರಿ. ಏನು ಕಲಿಸು? ಇದು ಇಂಟರ್ನ ಈಗ ತೆಗೆದು ನಾನು ಇದನ್ನು. ಓಕೆ, ಏನು ಕಲಿಸು ನಮಗೆ? ದೇವರೇ ನಿನಗೆ ಭಯ ಪಡುವುದನ್ನು ನನಗೆ ಕಲಿಸು. ಓಕೆ, ವಿಧೇಯರಾಗುವುದನ್ನು, ವಿಧೇಯತೆನ ನಮಗೆ ಕಲಿಸು. ಲಾರ್ಡ್ ಟೀಚರ್ಸ್. ಈ ಪ್ರಾರ್ಥನೆಗೋಸ್ಕರ ತಾನು ಸಮರ್ಪಿಸಿಕೊಂಡಿದ್ದಕ್ಕೆ 4 ರಾಜರ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದರೆ ಅವನು. ಒಂದು ಆಮೇಲೆ ಹೇಳ್ರಿ. ಒಬ್ಬ ರಾಜ ಬಂದ. ಓಕೆ, ಇನ್ನೊಬ್ಬ ರಾಜ ಬಂದ. ನಮ್ಮಪ್ಪನ ಕಾಲದ ರಾಜ ಆಗಿದ್ದೆ, ನೀನು ನಡೀಲಿಲ್ಲ ಅಂತ ಕೆಲಸದಿಂದ ತೆಗೆದಾಕಲಿಲ್ಲ. ಅವರಪ್ಪ ಯಾವ ಸನ್ಮಾನ ಕೊಡ್ತಿದ್ನೋ ಅದೇ ಸನ್ಮಾನ ಮಗನೂ ಕೂಡ ಕೊಟ್ಟ. ಆಮೇಲೆ ಪಾರಸಿ ರಾಜಕ್ಕೆ ಬರಬೇಕಾದ್ರೆ ಇಲ್ಲಿನೂ ಕೂಡ ಓಕೆ, ಕೊರೇಷನು, ದರ್ಯಾವೇಶನು, ಇವರೆಲ್ಲ ಟೈಮ್ನಲ್ಲಿ ಕೂಡ ಅವ್ರು ಏನಾಗಿದ್ದ, ಸೊ ಅವರ ಪ್ರೀತಿಗೆ ಪಾತ್ರನಾಗಿ ಅವನು ಜೀವಿಸ್ತಾ ಇದ್ದ. ನನ್ನ ಪ್ರೀತಿ ಉಳಿದೇವು ಜನರೇ, ನನ್ನ ಸಂದೇಶನ ನಿಲ್ಲಿಸೋದಕ್ಕಿಂತ ಮುಂಚೆ ಇವತ್ತು ನಾವು ದೇವರ ಭಯದಲ್ಲಿ ನಾವಿದ್ದೇವ? ದೇವರ ವಿಧೇಯತೆಯಲ್ಲಿ ನಾವಿದ್ದೇವ? ಒಂದು ನಿಮಿಷ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಿಜವಾಗಿ ನಾವು ದೇವರಿಗೆ ಭಯಪಟ್ಟಿದ್ದೇ ಆಗಿದ್ದರೆ ನಮ್ಮ ಸಂಸ್ಥಾನವನ್ನು ದೇವರು ಉಳಿಸೋನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಗೌರವಿಸುವನಾಗಿದ್ದಾನೆ, ಆಶೀರ್ವಾದಕ್ಕೆ ನಡೆಸುವನಾಗಿದ್ದಾನೆ. ನಮ್ಮ ಆಶೀರ್ವಾದ ಎಕ್ಸ್ಟೆಂಡ್ ಆಗ್ತಿದ್ರೆ, ವಿಸ್ತರಣೆ ಆಗ್ತಿದೆ. ನೆಕ್ಸ್ಟ್ ಲೆವೆಲಲ್ಲಿ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ. ದೇವರು ಒಂದು ಹಂತದಲ್ಲಿ ದೇವರು ನಮ್ಮನ್ನು ಇಡ್ಲಿಕ್ಕೆ ಬಿಡೋದಿಲ್ಲ, ತಿರುಗಿ ತೆಗೆದುಕೊಂಡು ಹೋಗ್ತಾನೆ. ವೈರಿ ಪಾಳ್ಯಕ್ಕೆ ಬಂದಾಗ್ಯೂ ಸಹ ಅಶ್ಶೂರ್ಯದವರು, ಬಾಬೇಲ್ನವರು, ಪಾರಸಿಯವರು, ಇವರು ವೈರಿ ಪಾಳ್ಯದಲ್ಲಿ ಇದ್ದಾಗ್ಯೂ ಸಹ ತೊಂದರೆ ಇಲ್ಲ. ಓಕೆ, ನಾವು ತಿರುಗಿ ಇನ್ನೊಂದು ಸಾರಿ ದೇವ್ರ ಸಂಗಡ ಪುನಃಸ್ಥಾಪನೆಗೊಳ್ಳುವುದಾಗಿದ್ದರೆ ನಮ್ಮನ್ನು ದೇವರು ತಿರುಗಿ ಇನ್ನೊಂದು ಸಾರಿ ಪುನಃಸ್ಥಾಪನೆಗೊಳಿಸುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾರಿ ಯಾರಾದರೂ ಹೇಳ್ರಿ, ನಮ್ಮ ದೇವರು ಪುನಃಸ್ಥಾಪನೆಗೊಳಿಸುವ ದೇವರು, ನಮ್ಮ ದೇವರು ಪುನಃಸ್ಥಾಪಿಸುವ ದೇವರು. ಆಮೇನ್. ಹಲ್ಲೆಲೂಯಾ. ಎಲ್ಲಿ ದೇವ್ರ ಭಯ ಇದೆ ರೀ? ಯಾಕೆ ಕೆಲವು ಸಾರಿ ಕೆಲವು ವಿಷಯಗಳಲ್ಲಿ ನಾನು ಸ್ಟ್ರಿಕ್ಟ್ ಆಗಿರ್ತೀನಿ ಅಂತಂದರೆ, ಓಕೆ, ದೇವರ ಭಯನ ಒಂದು ವಿಷಯ ಬರಬೇಕಾದ್ರೆ ನಾವೆಲ್ಲರೂ ಭಯ ಪಡಬೇಕ್ರಿ. ಅದು ನಾನಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗಲಿ, ನನ್ನ ಸಭೆ ಆಗಲಿ, ನಮ್ಮ ಜೀವಿತದಲ್ಲಿ ದೇವರ ಭಯ ನಮಗೆ ಕಾಣಿಸಲ್ಪಡಬೇಕು. ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ಪ್ರತಿ ಒಬ್ಬೊಬ್ಬನ ನಡತೆಯ ತಕ್ಕ ಪ್ರತಿಫಲ ಆತನ ಕೈಯಲ್ಲಿದೆ. ಒಂದು ದಿನ ಸಿಂಹಾಸನದ ಮುಂದೆ ಹೋಗಿ ನಾವು ನಿಂತುಕೊಳ್ಬೇಕಾಗಿದೆ. ದೇವರೆಲ್ಲವನ್ನು ಕೇಳುವವನಾಗಿದ್ದಾನೆ. ಎಲ್ಲರೂ ಗಮನಿಸ್ರಿ, ಇಡೀ ಸಾಮ್ರಾಜ್ಯ ಕಳ್ಕೊಂಡ್ರು, ಕಾರಣ ದೇವ್ರ ಭಯ ಇಲ್ದಿದ್ದಕ್ಕೆ. ಇಡೀ ಸಾಮ್ರಾಜ್ಯ ವೈರಿ ಪಾಳ್ಯ ಆಯಿತು, ಕಾರಣ ದೇವರಿಗೆ ಅವಿಧೇಯರಾಗಿದ್ದಕ್ಕೆ. ಅವರು ಭಯಪಟ್ಟು ವಿಧೇಯರಾದಾಗ ದೇವರು ಅವರನ್ನು ಸ್ಥಾಪಿಸಿದ. ಅವರು ದೇವರನ್ನು ಬಿಟ್ಟು, ಆಕೆ ಭಯವನ್ನು ಬಿಟ್ಟು ಅವಿಧೇಯರಾಗಿ, ಮೂರ್ಖರಾಗಿ, ಆಕೆ ಬಂಡರಾಗಿ ಅವರು ಜೀವಿಸುವಾಗ ಎಲ್ಲವನ್ನು ಅವರು ಕಳ್ಕೊಂಡ್ರು ರೀ. ಈಗ ನಾವು ದೇವ್ರ ಸನ್ನಿಧಾನದಲ್ಲಿ ನಾವು ಇದ್ದೇವೆ. ನಾವು ಪುನಃಸ್ಥಾಪನೆಗೊಳ್ಬೇಕಾ, ಕಳ್ಕೊಳ್ಬೇಕಾ? ಥಿಂಕ್ ಮಾಡಿರಿ, ಥಿಂಕ್ ಮಾಡಿರಿ. ವಾಕ್ಯ ಹೇಳ್ತಿದೆ, ಆದಿಗಿಂತ ಅಂತ್ಯವು ಲೇಸು. ನಾವು ಪ್ರಾರಂಭ ಸಣ್ಣದಾಗಿ ಮಾಡಿರ್ಬೋದು, ಆದರೆ ಅಂತ್ಯದಲ್ಲಿ ದೇವರು ನಮ್ಮನ್ನು ಎಲ್ಲಿಟ್ಟಿರ್ತಾನೆ? ಗೌರವವಾದ ಸ್ಥಾನದಲ್ಲಿ ದೇವರು ನಮ್ಮನ್ನು ಇಟ್ಟಿರ್ತಾನೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಆಶೀರ್ವಾದ ನನ್ನ ಲೆವೆಲಲ್ಲೇ ವೈರಿ ಪಾಳ್ಯ ಆಗಬಾರ್ದು ರೀ, ವೈರಿ ಪಾಲಾಗಬಾರ್ದು, ವೈರಿ ವಶವಾಗಬಾರ್ದು, ವೈರಿಯು ಹಿಗ್ಗಬಾರ್ದು ನನ್ನ ಕಾಲದಲ್ಲಿ. ಹಲ್ಲೆಲೂಯಾ. ನಾನು ಎಲ್ಲಿ ತನಕ ನಾನು ದೇವರಿಗೆ ನಾನು ಭಯಪಟ್ಟು ಇವತ್ತು ನಾನು ಜೀವಿಸ್ತಾ ಇದ್ದೇನೋ, ಜಸ್ಟ್ ಥಿಂಕ್ ಮಾಡಿರಿ, ಎಲ್ಲರೂ ಕೂಡ ಥಿಂಕ್ ಮಾಡಿರಿ. ಆ ದೇವರ ಭಯ ನಿಮ್ಮ ಮಕ್ಕಳ ಗತಿ ಸ್ಥಾಪನೆಗೆ ಅದು ನಡೆಸ್ತಾ ಹೋಗ್ತದೆ. ನಿಮ್ಮ ಸಂತತಿಗೆ ಅದು ಗತಿ ಸ್ಥಾಪನೆಯಲ್ಲಿ ಅದನ್ನು ನಡೆಸ್ತಾ ಹೋಗ್ತದೆ. ಕೆಲವು ಸ್ತ್ರೀಯರಲ್ಲಿ ಇದ್ದೀರಿ, ನೀವು ರಕ್ಷಣೆ ಹೊಂದಿದ ದಿನದಿಂದ ನಿಮ್ಮ ಮಕ್ಕಳಿನ ಓಕೆ ಹಾಲು ಕೊಡೋ ಕೂಸುಗಳು, ಗಂಜಿ ತಿನ್ನೋ ಕೂಸುಗಳು ಇದ್ದಾಗ ನೀವು ಮಾಡಿಕೊಂಡ ನಿಮ್ಮ ಸಮರ್ಪಣೆ ಇವತ್ತು ನಿಮ್ಮ ಮಕ್ಕಳನ್ನು ಸ್ಥಾಪಿಸಿದೆ. ನಮ್ಮ ಸರೋಜಮ್ಮವ್ರಿಗೆ ಅವ್ರ ವಿಷಯದಲ್ಲಿ ಬರಬೇಕಾದ್ರೆ ನೆನಪಿದೆ ಸರ್,
ನಿಮ್ಮ ಮನೆಗೆ ನಾವು ಪ್ರಾರ್ಥನೆ ಬರಬೇಕಾದ್ರೆ ಕರೆಂಟು ಕೂಡ ಇರಲಿಲ್ಲ. ಸಿಮೆಣ್ಣಿ ಬುಡ್ಡಿ ಹಚ್ಚಿ ಅದು ಸಿಮೆಂಟಿನ ಚೀಲದ ಪಾಟ್ ಹಾಸಿದ್ರಿ. ಅದು ಎಂಥನೆಲ್ಲ, ಅದು ಮಣ್ಣಿಂದ ಸಗಣಿನಲ್ಲ, ಅದ್ರ ಮೇಲೆ ಕೂತ್ಕೊಂಡು ಪಾಟ್ ಹಾಸಿದ್ರಿ, ಸಣ್ಣ ಬುಡ್ಡಿ. ನಿಮ್ಮ ತಂದೆನೂ ಕೂಡ ಇದ್ರು, ಅಜ್ಜ. ಅವ್ರು ಬಂದು ಪ್ರಾರ್ಥನೆ ಕೂತ್ಕೊತಾ ಇದ್ರು. ಪಕ್ಕದಲ್ಲಿ ಅಜ್ಜ ಹೆಂಗಿದ್ರು? ಅರಮನೆಯೆಲ್ಲ ಇದ್ರು. ಎದರಲ್ಲಿದ್ರು? ಜೋರಾಗಿ ಹೇಳ್ರಿ. ಗುಡಿಸಲದಲ್ಲಿ ಇದ್ರು. ರೈಟ್? ಆ ಸಮಯದಿಂದ ಇಲ್ಲಿ ತನಕ ಗಂಡನನ್ನು ಕಳ್ಕೊಂಡ ಪರಿಸ್ಥಿತಿ ಬಂದಾಗ್ಯೂ ಸಹ ಅವರು ನಿಂತ್ಕೊಂಡಂಥ ಆ ಒಂದು ಸಮರ್ಪಣೆಯ ಭಯ ಮತ್ತು ಆ ಭಕ್ತಿಯಿಂದ ಇವತ್ತು ಕುಟುಂಬ ಸಮೇತವಾಗಿ ಸೊಸೆ ಜೊತೆಗೆ ಕಾರಲ್ಲಿ ಬಂದಾರೆ. ಇವತ್ತು ಅವರು ಮನೆ ಮೇಲೆ ಮನೆ ಕಟ್ಟಿದ್ದಾರೆ. ಪ್ರೈಸಲ್ಲೋ. ಮಗಳ ವಿಷಯ ಏನು ಎಂದಾಗ ಮಗಳು ನೋಡಬೇಕಾದ್ರೆ ಯಾರ ಮನೆಗೆ ಹೋಗ್ತಾಳೇನೋ, ಎಂಥ ಅಳಿಯ ಸಿಗ್ತಾನೇನೋ ಅಂತ ಯೋಚನೆ ಮಾಡ್ತಿದ್ರಿ. ಇಡೀ ನಿಮ್ಮ ಫ್ಯಾಮಿಲಿಗೆ ಒಂದು ದೊಡ್ಡ ಆಶೀರ್ವಾದ ನಿಮ್ಮ ಅಳಿಯ ಸಿಕ್ಕಿದ್ದಾರೆ. ನೀವು ಹೆಂಗೆ ಇದನ್ನು ವಿಸ್ತರಣೆ ಆಯ್ತಿದ್ದು? ಅವ್ರು ನಾನು ಎಕ್ಸಾಂಪಲ್ ತೊಗೊಂಡೋದೆ. ನೀವು ಕೂಡ ಸುಮಾರು ಜನ ಇದ್ದೀರಾ ನೀವು ಇಲ್ಲೆಲ್ಲ. ಹೆಂಗೆ ಬಂತಿದ್ದನ್ನೆಲ್ಲ ನಿಮ್ಮ ತಂದೆ ತಾಯಿಗಳು ಭಯಪಟ್ಟಿದ್ದರಿಂದ. ರೈಟ್? ಹಾಗಾದರೆ ಇವತ್ತು ನಾವು ಭಯಪಡೋಣ. ನಮ್ಮ ಸಂತತಿಯನ್ನು ಕೂಡ ದೇವರು ಪುನಃಸ್ಥಾಪನೆಗೊಳಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಒಂದೇ ಒಂದು ಹೇಳಿ ನಾನು ಮುಗಿಸ್ತೇನೆ. ದೇವರ ಭಯ, ದೇವರ ವಿಧೇಯತೆ ನಮ್ಮ ಜೀವಿತದಲ್ಲಿ ಅದು ಯಾವಾಗಲೂ ಒಂದು ಗೌರವ ಸ್ಥಾನದಲ್ಲಿ ಇರಬೇಕ್ರಿ. ಯಾರು ನೋಡ್ತಾ ಇದ್ರೆ ಚಿಂತೆ ಇಲ್ಲ, ದೇವರು ನಾನು ನೋಡ್ತಾ ಇದ್ದಾನೆ. ಆಮೇನ್. ದೇವರಿಗೆ ನಾವು ಭಯಪಟ್ಟು ಜೀವಿಸೋಣ. ವಾಟ್ ಈಸ್ ದ ಫಿಯರ್ ಆಫ್ ಗಾಡ್? ವಾಟ್ ಈಸ್ ದ ಫಿಯರ್ ಆಫ್ ಗಾಡ್? ವಾಟ್ ಗಾಡ್ ಲವ್ಸ್ ವಿ ಮಸ್ಟ್ ಲವ್, ಆ್ಯಂಡ್ ವಾಟ್ ಗಾಡ್ ಹೇಟ್ಸ್ ವಿ ಮಸ್ಟ್ ಹೇಟ್. ದಟ್ಸ್ ದ ಫಿಯರ್ ಆಫ್ ಗಾಡ್. ದೇವರು ಏನು ಪ್ರೀತಿಸ್ತಾನೋ ಅದು ನಾವು ಪ್ರೀತಿಸಬೇಕು. ದೇವರು ಯಾವುದು ದ್ವೇಷಿಸ್ತಾನೋ ಅದು ನಾವು ದ್ವೇಷಿಸ್ಬೇಕಷ್ಟೆ. ಆಮೇನ್. ರೈಟ್? ಯಾ, ದಟ್ಸ್ ದ ಫಿಯರ್ ಆಫ್ ಗಾಡ್. ಹಲ್ಲೆಲೂಯಾ. ದೇವರು ಈ ಸಂದೇಶದಿಂದ ಆಶೀರ್ವದಿಸಲಿ. ದಾನಿಯೇಲನು ದಿನಕ್ಕೆ 3 ಸಾರಿ ಕೇಬಾರ್ ನದಿಯಲ್ಲಿ ದಂಡೆಯಲ್ಲಿ ಕೂತ್ಕೊಂಡು ಯೆರೂಸಲೇಮ್ ಕಡೆಗೆ ಮುಖ ಮಾಡಿ, ಎಲ್ಲೋ ಮುಖ ಮಾಡಿಲ್ಲ. ಇವತ್ತು ಪ್ರಾರ್ಥನೆಗೆ ಎಲ್ಲೋ ಇದ್ದಾನಂತೆ ತಿಳ್ಕೊಡ್ರಿ. ಅವನು ಎಲ್ಲೋ ಅರಮನೆಯಲ್ಲಿದ್ದಾನೋ, ವಾರ್ಫೀಲ್ಡಲ್ಲಿದ್ದಾನೋ, ಎಲ್ಲೋ ಹೊಲದಲ್ಲಿದ್ದಾನೋ, ಎಲ್ಲಿದ್ದಾನೋ ಗೊತ್ತಿಲ್ಲ. ಅವನು ಎಲ್ಲೇ ಇದ್ರೂ ಟೈಮ್ ಆಯಿತು. ದಿಸ್ ಈಸ್ ಮೈ ಪ್ರೇಯರ್ ಟೈಮ್. ದಿಸ್ ಈಸ್ ಮೈ ಮಧ್ಯಾಹ್ನ 3 ಗಂಟೆ, ಬೆಳಗ್ಗೆ ಮಧ್ಯಾಹ್ನ 3 ಗಂಟೆ, ರಾತ್ರಿ 3 ಸಾರಿ ಪ್ರಾರ್ಥನೆ ಮಾಡ್ತಿದ್ದ ಅವನು. ದಿಸ್ ಈಸ್ ಮೈ ಪ್ರೇಯರ್ ಟೈಮ್. ಪ್ರೇಯರ್ ಅಂದಿದ್ದ ತಕ್ಷಣ ಅವನು ಎಲ್ಲೋ ತಿರುಗ್ತಾ ಇರಲಿಲ್ಲ. ಅವನು ಎಲ್ಲ ನೋಡ್ತಾ ಇರಲಿಲ್ಲ. ಅವನು ಇಲ್ಲಿಂದ ಏನು ನೋಡ್ತಾ ಇದ್ದ? ಯೆರೂಸಲೇಮ್ ಕಡೆ ಮುಖ ಮಾಡ್ತಾ ಇದ್ದಂತ. ಏನು ಬಯಸ್ತಾ ಇದ್ದಾನೆ? ಯೆರೂಸಲೇಮಿನ ಆಶೀರ್ವಾದವನ್ನು ಬಯಸ್ತಾ ಇದ್ದಾನೆ. ಸ್ವಾಮಿ, ಆ ಸಾಲೊಮೋನನ ಕಾಲದಲ್ಲಿ, ದಾವೀದನ ಕಾಲದಲ್ಲಿ ಇದ್ದಂಥ ಆ ಮಹಿಮೆಯ ಆಶೀರ್ವಾದ ತಿರುಗಿ ನಮಗೆ ಪುನಃಸ್ಥಾಪನೆಗೊಳಿಸಿ ಅಲ್ಲಿ ನಮ್ಮನ್ನು ನಡೆಸ ಎಂಬುದಾಗಿ ಅವನು ಪ್ರಾರ್ಥಿಸ್ತಾ ಇದ್ದ. ಇವತ್ತು ನಾವು ಕೂಡ ದಿನಕ್ಕೆ 3 ಆವರ್ತಿ ಅಲ್ಲ, ಎಷ್ಟು ಆವರ್ತಿ ಪ್ರಾರ್ಥಿಸ್ಬೇಕು ನಾವು? ಸಮಯ ಸಿಕ್ಕಾಗೆಲ್ಲ ನಾವೇನು ಮಾಡಬೇಕಾಗಿದೆ? ಪ್ರಾರ್ಥಿಸುವಂಥವರಾಗಿರಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಮಕ್ಕಳ ಮೇಲೆ ನಮ್ಮ ಆಶೀರ್ವಾದ ಕಂಟಿನ್ಯೂಷನ್ ಆಗಬೇಕು. ನಮ್ಮ ಸಂತತಿ ಮೇಲೆ ನಮ್ಮ ಆಶೀರ್ವಾದ ಕಂಟಿನ್ಯೂಷನ್ ಆಗಬೇಕು. ಅದು ನಮ್ಮ ತನಕ್ಕೆ ಬಂದು ಹಾಳಾಗಿ ಹೋಗಬಾರ್ದು. ಆಮೇನ್. ಯಾರಾದರೂ ಹೇಳ್ರಿ, ಪ್ರೈಸ್ ದ ಲಾರ್ಡ್.